ಇಳಕಲ್ ಮತ್ತು ಹುನಗುಂದ ತಾಲೂಕಿನಲ್ಲಿ ನಕಲಿ ಮದ್ಯ ಮತ್ತು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಹಲವು ಬಾರಿ ಸುದ್ದಿ ಪ್ರಸಾರವಾಗಿದ್ದರೂ ಹುನಗುಂದ ಅಬಕಾರಿ ಇಲಾಖೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಈ ನಡುವೆ ಜನತಾಧ್ವನಿ ವರದಿಗಳಿಗೆ ಪುಷ್ಟಿ ನೀಡುವ ಮತ್ತೊಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಇಂದು ಗ್ರಾಮಸ್ಥರೇ ಮುಂದಾಗಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಹಿಡಿದು ಅಬಕಾರಿ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಸ್ಥಳದಲ್ಲಿ ಸಾಕಷ್ಟು ಪ್ರಮಾಣದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದ್ದು ಪ್ರಕರಣದ ಕುರಿತು ಹೆಚ್ಚಿನ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಈ ಭಾಗದಲ್ಲಿ ಹಲವು ವರ್ಷಗಳಿಂದ ನಕಲಿ ಹಾಗೂ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು ಇದರ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ಅನೇಕ ಬಾರಿ ಮಾಹಿತಿ ನೀಡಿದ್ದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಅಕ್ರಮ ಮದ್ಯದ ಸುಲಭ ಲಭ್ಯತೆಯಿಂದ ಯುವಕರು ಹಾಗೂ ಅಪ್ರಾಪ್ತ ವಯಸ್ಕರು ವ್ಯಸನದತ್ತ ಆಕರ್ಷಿತರಾಗುತ್ತಿದ್ದಾರೆ ಎಂಬ ಆತಂಕವನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಮದ್ಯ ಮಾರಾಟದಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಂತಹ ಚಟುವಟಿಕೆಗಳು ಮತ್ತೆ ನಡೆಯದಂತೆ ಗ್ರಾಮ ಮಟ್ಟದಲ್ಲಿ ನಿರಂತರ ನಿಗಾವಹಿಸಿ ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ತಡೆಯಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕರಡಿ ಗ್ರಾಮದಲ್ಲಿ ನಡೆದ ಈ ಘಟನೆ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಸಾರ್ವಜನಿಕರು ತಾವೇ ಮುಂದಾಗಿರುವುದಕ್ಕೆ ಉದಾಹರಣೆಯಾಗಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತದೆ? ಅಕ್ರಮ ಮದ್ಯ ಜಾಲದ ಹಿಂದೆ ಇರುವವರನ್ನು ಪತ್ತೆ ಹಚ್ಚಲಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇದು ಜನತಾ ಧ್ವನಿ, ಜನರ ಧ್ವನಿ, ನಿಮ್ಮ ಧ್ವನಿ. ಮಾಲು ನಮ್ಮ ಅಂಗಡಿದ ಹೋಗ್ತೈತೆ ಸರ್. ಅವರು ಮತ್ತೆ ಮದ್ವೆ ಅಂತಂದ್ರೆ ಕೊಟ್ಕೊಂಡ್ ಬಂದಿದ್ರು ಊರಾಗ ಗದ್ಲಪ್ಪ ಮೊದಲಿನ ಅಂಗಡಿ ಬಂದ್ ಮಾಡ್ತಾ ನಿಂತಿರು ಒಮ್ಮೆ ಆಡ್ತಾರ. ಅವಾಗ ನಿನಗೆ ಹೇಳಿದ್ ಬಾಗಲಕೋಟೆಯಿಂದ ಬಂದ್ ಹೇಳಿ ಮತ್ತೆ ಹಳ್ಳಿಯಾಗ ಕೊಡ್ಬೇಡ ಅಂತ ಹೇಳ್ರಿ. ಈಗ ಮ್ಯಾಕ್ಸಿಮಮ್ ಅಂದ್ರ ಅವ್ರ ಮನ್ಯಾಗ 50,000 ಅದಕ್ಕೆ ಏನಂತ ಗೊತ್ತಂದ್ರೆ ನೀವು ಒಯ್ರಿ ನೀವು ಮಾರಿ ಅಂತಾರೆ ಇವ್ರು. 4-5 ತಿಂಗಳಿಂದ ಒಬ್ಬ ಸತ್ತ ನಮ್ ತಮ್ಮ. ಮತ್ತೆ ಈಗ ಇವತ್ತ ನಾಳೆ ನಮಗ ಅನ್ನಕತ್ತನ ಒಬ್ಬ ಅಲ್ಲಿ ಮಾಲ್ ಕುಡ್ದ ಮುಂಜಾನೆ ಕುಡ್ದ ಇಲ್ಲಿ ತಗೊಂಡ್ ಹೋಗೋದು ಈಗ 80 ರೂಪಾಯಿ 90 ಮಾಡ್ತಾರೆ. ಈ ಮತ್ತೊಳ್ಳಿ ಇವ್ರು ಕೊಡ್ರಿ ಸರ್ ಹುಡ್ರಿ ಒಂದ್ 2-3 ಸಾವಿರ ಲೆಕ್ಕಕ್ಕೆ ಅದರ ಅಲ್ಲಿ ಅಲ್ಲಿ ಇವರು ಇಲ್ಲಿ ಮಾಲ್ ತೋರ್ಸೋದು ಸರ್. ಇವರು ಬುದ್ಧಿ ಕಲಿಯಲ್ಲ. 6 ಮಂದಿ ಒಂದಿಬ್ರು ಸಸ್ಪೆಂಡ್ ಮಾಡಿ ಸರ ಯಾಕಂದ್ರೆ 4-5 ಜನ ಹತ್ರ ಬೀಳಕತ್ತೆ ಅಲ್ಲಿ ಈಗೆಲ್ಲ ನಮ್ಮ ಸಾಕಾಗಿ ತಲೆ ಕೆಟ್ಟು ಇದು ಮಾಡಿದ್ರಿ ಸರ್. ಅವ್ರು ಮಾಡಕತ್ತಿ 30 ವರ್ಷ ಆತ್ರಿ. ಮಾನ್ಯ ಒಂದ್ಸಕ ಮೊಹರಂದಾಗ ನಾವು ನೋಡಕತ್ತಿ ಮೊಹರಂದಾಗ ಎಲ್ಲ ಮತ್ತೆ ಅವ್ನ ಇದು ಮಾಡಿ ಕೈ ಬಿಟ್ಟಿವಿ ನಾವು. ಡ್ಯೂಟಿ ಏನು ಸರ್ ಮಾಡದ್ರಿ? ಬ್ಲಾಕ್ ನೇ ಮಾಡಕತ್ತ ಮತ್ತೆ ಇಡಂಗಿಲ್ಲ ಬಂದಿದ್ರ ಇವ್ರು ನಿಮ್ಗೆ ಕಂಪ್ಲೇಂಟ್ ಮಾಡ್ಬೇಕಿಲ್ರಿ MSL ದಾರ ನಿಮ್ಗ ಇಂತ ಬ್ಲಾಕ್ ಮಾರಾಕತ್ತಾರ ಅಂತ ಕಂಪ್ಲೇಂಟ್ ಮಾಡ್ಬೇಕು ನಿಮ್ಗೆ. ಅವ್ರು ಊರಾಗ ಏನೈತೆ ಮಾಲು ನಮ್ಮ ಅಂಗಡಿದ ಹೋಗ್ತೈತೆ ಸರ್. ಅವರು ಮತ್ತೆ ಮದ್ವೆ ಅಂತಂದ್ರೆ ಕೊಟ್ಕೊಂಡ್ ಬಂದಿದ್ರು ಊರಾಗ ಗದ್ಲಪ್ಪ ಮೊದಲಿನ ಅಂಗಡಿ ಬಂದ್ ಮಾಡ್ತಾ ನಿಂತಿರು ಒಮ್ಮೆ ಆಡ್ತಾರ. ಅವಾಗ ನಿನಗೆ ಹೇಳಿದ್ ಬಾಗಲಕೋಟೆಯಿಂದ ಬಂದ್ ಹೇಳಿ ಮತ್ತೆ ಹಳ್ಳಿಯಾಗ ಕೊಡ್ಬೇಡ ಅಂತ ಹೇಳ್ರಿ. ಈಗ ಮ್ಯಾಕ್ಸಿಮಮ್ ಅಂದ್ರ ಅವ್ರ ಮನ್ಯಾಗ 50,000 ಅದಕ್ಕೆ ಏನಂತ ಗೊತ್ತಂದ್ರೆ ನೀವು ಒಯ್ರಿ ನೀವು ಮಾರಿ ಅಂತಾರೆ ಇವ್ರು. ಯಾಕೆ ಕೊಡ್ತಾರೆ ಅವ್ರಿಗೆ ಒಂದ್ ದಿವಸ ಕೇಸ್ ಬಾಕ್ಸ್ ಕೊಡ್ತಾರೆ ಸರ್. 5-6 ಬಾಕ್ಸ್ ಕೊಡ್ತಾರೆ ಇವ್ರೆ. ಅಲ್ಲ ಮಂಜಪ್ಪ ದಿವಸ ಎಸ್ ಬಾಕ್ಸ್ ಕೊಡ್ತಾರೆ. ದಿವಸ ಬಾಕ್ಸ್ 30 ಒಂದು 60 ಕ್ವಾರ್ಟರ್ ಹೋಯ್ತು. ಎದಕ್ಕೆ 30-40 ನೀನು ಕೂಡ ಕೇಳಿದ್ರೆ ತುಂಬೋದು ಬೇಡ್ರಿ. 4-5 ತಿಂಗಳಿಂದ ಒಬ್ಬ ಸತ್ತ ನಮ್ ತಮ್ಮ. ಮತ್ತೆ ಈಗ ಇವತ್ತ ನಾಳೆ ನಮಗ ಅನ್ನಕತ್ತನ ಒಬ್ಬ ಅಲ್ಲಿ ಮಾಲ್ ಕುಡ್ದ ಮುಂಜಾನೆ ಕುಡ್ದ ಇಲ್ಲಿ ತಗೊಂಡ್ ಹೋಗೋದು ಈಗ 80 ರೂಪಾಯಿ 90 ಮಾಡ್ತಾರೆ. ಈ ಮತ್ತೊಳ್ಳಿ ಇವ್ರು ಕೊಡ್ರಿ ಗೌರ್ಮೆಂಟ್ ಇದ್ದಿತ್ತಂದ್ರ ಸರಿ. ಒಂದ್ ವೇಳೆ ಏನಾದ್ರು ಬೇರೆ ತಂದ್ರೆ ಆ ಮನುಷ್ಯ ಎಲ್ಲಿಂದ ತರ್ತಾನ ಅನ್ನೋದು ಬೇಕಲ್ಲ. ಆ ಸಿರೀಸ್ ಕೋರ್ಟ್ ಸಿರೀಸ್ ಎಲ್ಲಿ ಸರ್ ಅದು?
ಇದ್ರ ಮ್ಯಾಗಿನ ನಂಬರ್ ಐದು ಅಂಗಡಿ ತೆಗಿಯಂಗಿಲ್ರಿ ಸರ್ ಜೀವ ಹೊಂಟ್ರು ನಮ್ಮ ಮನೆಯವರು ಗಾಡಿನ ಕೊಡಲ್ಲ ಕರ್ಕೊಂಡು ಹೋಗ್ಬಿಡ್ರಿ ಕೇಸ್ ಮಾಡ್ತೀರಿ ಯಾರು ಕೇಸ್ ಏನ್ ಮಾಡ್ತಾರೆ